ಓಂ ಬ್ರಹ್ಮದೃಷ್ಟಿ ಉತ್ಕರ್ಷಾತ್ ಅಂತ 4ನೇ ಅಧ್ಯಾಯದ 1ನೇ ಪಾದದ 5ನೇ ಸೂತ್ರ ಇದು. ಇಲ್ಲಿ ಪರಮಾತ್ಮನನ್ನು ಬ್ರಹ್ಮ ಅಂತ ಉಪಾಸನೆ ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ಹೇಳಿದ್ದಾರೆ. ಅದನ್ನು ಈ ಅಣುಭಾಷ್ಯದಲ್ಲಿ ವಿಷ್ಣು ಬ್ರಹ್ಮ ತಥಾ ಆದಾತ ಇತಿ ಏವಂ ನಿತ್ಯಂ ಉಪಾಸನಂ ಕಾರ್ಯಂ ಆಪದ್ಯಪಿ ಅಂತ ಆಚಾರ್ಯರು ಸಂಗ್ರಹಿಸಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಅದನ್ನು ಎತ್ತು ವಿಷ್ಣು ಅತಿ ಪ್ರೀತಿ ಹೇತುತ್ವೇನ ಅಂತ ಗದ್ಯ ಭಾಗ 5ರಲ್ಲಿ ಸಂಗ್ರಹ ಮಾಡಿದ್ದಾರೆ. ವಿಷ್ಣು ಅತಿ ಪ್ರೀತಿ ಹೇತುತ್ವೇನ, ಭಗವಂತನಿಗೆ ಅತ್ಯಂತ ಪ್ರೀತಿಗೆ ಕಾರಣವಾದದ್ದು ಯಾವುದು? ಉತ್ಕೃಷ್ಟತ್ವ ಎಂಬ ಜ್ಞಾನ. ಸರ್ವಾಗಮಾನಾಂ ದೇವದೇವಸ್ಯ ವಿಷ್ಣುರ್ ಉತ್ಕರ್ಷೇ ನೈವ ತಾತ್ಪರ್ಯಂ ನೈವ ಚಾನ್ಯತ್ರ ಸತ್ಯಂ ಅಂತ ವಿಷ್ಣು ತತ್ವ ನಿರ್ಣಯದಲ್ಲಿ ಒಂದು ಮಾತು ಕೂಡ, ಒಂದು ಶ್ರುತಿ ವಾಕ್ಯನೂ ಕೂಡ ಹಾಗೆ ಹೇಳ್ತದೆ. ಉತ್ಕೃಷ್ಟತ್ವವನ್ನು ಭಗವಂತನಿಗೆ ತಿಳ್ಕೊಂಡ್ರೆ ಅವನು ಸರ್ವೋತ್ತಮತ್ವವನ್ನು ತಿಳ್ಕೊಳ್ಳೋದು, ಉತ್ಕೃಷ್ಟತ್ವವನ್ನು ತಿಳ್ಕೊಳ್ಳೋದು ಒಂದೇ. ಆದ್ದರಿಂದ ಆ ಉತ್ಕೃಷ್ಟತ್ವ ಅನ್ನೋದೇ ಬ್ರಹ್ಮತ್ವ. ಉತ್ಕೃಷ್ಟ ಅಂದ್ರೂ ಬ್ರಹ್ಮ ಅಂದ್ರೂ ಒಂದೇ ಅರ್ಥ, ಅದಕ್ಕೆ ಎರಡು ಬೇರೆ ಬೇರೆ ಅರ್ಥ ಏನಿಲ್ಲ. ಆ ಬ್ರಹ್ಮತ್ವದ ಉಪಾಸನೆಯನ್ನ ಸಾಧಕ ಯಾವತ್ತೂ ಕೂಡ ಮಾಡಬೇಕು. ಬ್ರಹ್ಮತ್ವ ಉಪಾಸನಸ್ಯ ಅವಶ್ಯಕತ್ವ ಮುಕ್ತಂ, ಆ ಬ್ರಹ್ಮತ್ವ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳಲಿಕ್ಕೆ ಹೊರಟದ್ದು ಈ ಸೂತ್ರ, ಬ್ರಹ್ಮದೃಷ್ಟಿ ಉತ್ಕರ್ಷಾತನ್ ಸೂತ್ರ. ಆ ಸೂತ್ರದ ಅಭಿಪ್ರಾಯ ಮತ್ತು ಅದರ ಅರ್ಥವನ್ನು ಎರಡನ್ನೂ ಕೂಡ ವಿಷ್ಣು ಬ್ರಹ್ಮ ತಥಾ ಆದಾತ ಇತಿ ನಿತ್ಯಂ ಉಪಾಸನಂ ಕಾರ್ಯಂ ಆಪದ್ಯಪಿ ಅಂತ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಆ ಮೂಲ ಸೂತ್ರದಲ್ಲಿಯೂ ಕೂಡ ತುಂಬ ಸುಂದರವಾದಂಥ ಎರಡು ವಿಷಯ ಇದೆ, ಅದನ್ನು ಗಮನಿಸೋಣ. ಬ್ರಹ್ಮದೃಷ್ಟ್ಯಾ ಸದೋಪಾಸ್ಯ ವಿಷ್ಣು ಸರ್ವೈರಪಿ ಧ್ರುವಂ. ಪ್ರತಿಯೊಬ್ಬರೂ ಕೂಡ ಯಾವುದೇ ಮಟ್ಟದ ಅಧಿಕಾರಿ ಇರಲಿ, ಅವರೆಲ್ಲರೂ ಕೂಡ ವಿಷ್ಣುವಿನ ಬ್ರಹ್ಮ ಅಂತ ಉಪಾಸನೆ ಮಾಡಲೇಬೇಕು. ಮಹತ್ವವಾಕಿ ಶಬ್ದೋಯಂ ಮಹತ್ವ ಜ್ಞಾನಮೇವ ಹಿ. ಆ ಬ್ರಹ್ಮ ಅನ್ನೋ ಶಬ್ದ ಮಹತ್ವವನ್ನು ಹೇಳ್ತದೆ. ಮಹತ್ವ ಜ್ಞಾನನೇ ಸರ್ವತಃ ಪ್ರೀತಿ ಜನಕಂ. ಭಗವಂತನಿಗೆ ತುಂಬ ಪ್ರೀತಿಜನಕವಾದ ಒಂದು ಉಪಾಸನೆ. ಆತ್ಮೇತ್ಯೇವ ಯದೋಪಾಸ ತದಾ ಬ್ರಹ್ಮತ್ವ ಸಂಯುತ ಕಾರ್ಯೇವ ಸರ್ವಥಾ ವಿಷ್ಣೋ ಬ್ರಹ್ಮತ್ವಂ ನ ಪರಿತ್ಯಜೇತಿ ಬ್ರಹ್ಮತರ್ಕೆ. ಇದು ಬ್ರಹ್ಮತರ್ಕದ ಮಾತನ್ನು ಈ ಸೂತ್ರದಲ್ಲೇ ಉದ್ಧರಿಸಿದ್ದಾರೆ ಆಚಾರ್ಯ, ಬ್ರಹ್ಮದೃಷ್ಟಿ ಉತ್ಕರ್ಷಾತ್ ಅಂತ. ಈ ಮುಂದಿನ ಅದನ್ನ ಇದೇ ಗದ್ಯ ಭಾಗದಲ್ಲಿ ಮುಂದೆ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು. ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತೋ ಗುಣಾನಾಂ ಸ್ಮರಣಾಶಕ್ತೋ ವಿಷ್ಣೋರ್ ಬ್ರಹ್ಮತ್ವಮೇವತೋ ಸ್ಮರ್ತವ್ಯಂ. ನಮಗೆ ಯಾವುದೇ ಥರದ ಮಾನಸಿಕ ವ್ಯಾಧಿ ಇರಲಿ, ದೈಹಿಕ ವ್ಯಾಧಿ ಇರಲಿ, ಅದರಿಂದ ನಮಗೆ ಮನಸ್ಸು ವಿಕ್ಷಿಪ್ತ ಆದಾಗ, ಭಗವಂತನ ಗುಣಗಳನ್ನು ಸ್ಮರಿಸುವ ಶಕ್ತಿ ಇಲ್ಲದೆ ಇದ್ದಾಗ ಪರಮಾತ್ಮನನ್ನು ಬ್ರಹ್ಮ ಅಂತ ಉಪಾಸನೆ ಅಂತೂ ಮಾಡಲೇಬೇಕು. ಸ್ಮರ್ತವ್ಯಂ ತತ್ವ ನ ಕದಾಚಿತ್ ಪರಿತ್ಯಜೇತ್. ಇದು ವಾಸ್ತವಿಕವಾಗಿ ಈ ಶ್ಲೋಕ ಎಲ್ಲಿ ಬಂದಿದೆ ಅಂದರೆ, ಮುಂದೆ ಆದಿತ್ಯಾದಿಮತೇಶ್ಚ ಅಂಗ ಉಪಪತ್ತೇ ಅಂತ 6ನೇ ಸೂತ್ರ ಇದೆ, ಅಲ್ಲಿ ಬಂದಿದೆ ಈ ಶ್ಲೋಕ. ಆದರೆ ಅದನ್ನು ಮೊದಲೇ ಹೇಳಿದ್ದಾರೆ, ನಮ್ಮ ಅನುಸಂಧಾನಕ್ಕೆ ಇರಲಿ ಅಂತ. ದೈಹಿಕ ವ್ಯಾಧಿ, ಮಾನಸಿಕ ವ್ಯಾಧಿ ಇದೇನೇ ಇದ್ರೂ ಕೂಡ ವಿಷ್ಣುವನ್ನು ಬ್ರಹ್ಮ ಅಂತ ಉಪಾಸನೆ ಮಾಡೋದನ್ನು ಬಿಡಬೇಡಿ. ಬೇರೆ ಯಾವುದೇ ಸೃಷ್ಟಿಕರ್ತೃತ್ವ, ಉತ್ಪತ್ತಿ, ಸ್ಥಿತಿ, ಸಂಹಾರ ಇತ್ಯಾದಿಗಳನ್ನ ಅವನು ಮಾಡ್ತಾನೆ ಅಂತ ಅನ್ನೋದನ್ನು ನಮಗೆ ಉಪಾಸನೆ ಮಾಡಲಿಕ್ಕಾಗದೇ ಇರಬಹುದು. ಇದನ್ನು ಮಾತ್ರ ಮಾಡಿ ಅಂತ. ಇಲ್ಲಿ ಆದಿ ವ್ಯಾಧಿ ಅಂತ ಇದನ್ನೆಲ್ಲ ಹೇಳುವಾಗ ನಂದೊಂದು ವಿಶ್ಲೇಷಣೆ ಇದೆ, ಅದೇ ಶಾಸ್ತ್ರಕ್ಕೆ ವಿರುದ್ಧ ಏನೂ ಅಲ್ಲ. ಅದೇನೆಂದರೆ, ದೈಹಿಕ ವ್ಯಾಧಿ, ಮಾನಸಿಕ ವ್ಯಾಧಿ ಅಂದರೆ, ಮಾನಸಿಕ ವ್ಯಾಧಿಗಳು ಅಂದ್ರೆ ಏನೋ ಈ ಆಧುನಿಕ ಮಾನಸಿಕ ರೋಗಗಳು ಅಂತ ಹೀಗೆಲ್ಲ ನಾವು ಅರ್ಥ ಮಾಡ್ಕೋತೀವಿ. ದೈಹಿಕ ರೋಗ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿದ್ದೇ ಇದೆ, ಅದ್ರ ಬಗ್ಗೆ ಹೆಚ್ಚು ಹೇಳಬೇಕಾದಿಲ್ಲ. ಆದರೆ ಮಾನಸಿಕ ವ್ಯಾಧಿ ಅಂತಂದ್ರೆ ನಮಗೆ ಶಾಸ್ತ್ರ ಅರ್ಥ ಆಗ್ತಿಲ್ಲ ಅನ್ನೋದೊಂದು ಮಾನಸಿಕ ವ್ಯಾಧಿ ಇದೆಯಲ್ಲ. ನಾವು ಯಾವುದೋ ಸುಮ್ಮನೆ ಸ್ಕೀಸೋಫ್ರೇನಿಯಾ ಅಂತಿಂಥ ರೋಗಗಳು ಮಾತ್ರ ಮಾನಸಿಕ ವ್ಯಾಧಿ ಅಂತ ತಿಳ್ಕೊಳ್ಳೋದಲ್ಲ. ಶಾಸ್ತ್ರ ಅರ್ಥ ಆಗ್ತಿಲ್ಲ ಅನ್ನೋದು ಅದೊಂದು ದೊಡ್ಡ ಮಾನಸಿಕ ವ್ಯಾಧಿನೇ.
ಕೆಲವರಿಗೆ ಆ ಮಾನಸಿಕ ವ್ಯಾಧಿ ಇರ್ಬೋದು, ಇನ್ನು ಕೆಲವರಿಗೆ ಇಲ್ದೇ ಇರ್ಬೋದು. ಅವರು ಈಸಿ ಗೋಯಿಂಗ್ ಆಗಿ ಅದನ್ನು ತೊಗೊಂಡ್ಬಿಟ್ಟಿರ್ತಾರೆ, ಗ್ರ್ಯಾಂಟೆಡ್ ಆಗಿ ತೊಗೊಂಡ್ಬಿಟ್ಟಿರ್ತಾರೆ. ಆದರೆ ಶಾಸ್ತ್ರ ಎಷ್ಟು ಗಂಭೀರವಾಗಿದೆ ನಮಗೆ ಅರ್ಥ ಆಗ್ತಿಲ್ವಲ್ಲ, ನಮ್ಮ ಗತಿ ಏನು ಅಂತೆಲ್ಲ ಚಡಪಡಿಸೋರು ಆ ಥರದ ಸಾಧಕರನ್ನು ನಾನು ನೋಡಿದ್ದೀನಿ, ನೀವು ನೋಡಿರ್ತೀರಿ. ಆದ್ದರಿಂದ ಹೀಗೆ ನಮಗೆ ಪರಮಾತ್ಮನ ಗುಣಗಳನ್ನು ಉಪಾಸನೆ ಮಾಡ್ಲಿಕ್ಕೆ ಆಗದೆ ಹೋದರೆ ಕೊನೆಗೆ ಬ್ರಹ್ಮ ಅಂತಾದರೂ ಉಪಾಸನೆ ಮಾಡಿ. ನಿಮಗೆ ದೇವರು ಯಾರು, ಯಾವ ಪ್ರಮಾಣದಿಂದ ಗಮ್ಯ, ಅವನು ಶಿವನೋ ಸ್ಕಂದನೋ, ಅವನು ಏನು, ಅದು ನಿಮ್ಗೇನೂ ಉಪಾಸನೆ ಮಾಡ್ಲಿಕ್ಕೆ ಆಗದೆ ಇರಬಹುದು. ಬಿಟ್ಟುಬಿಡಿ, ತಲೆ ಕೆಡಿಸ್ಕೋಬೇಡಿ. ಪೀತಾಂಬರ ಹುಟ್ಟಿದ್ದಾನೋ ಚರ್ಮಾಂಬರ ಹುಟ್ಟಿದ್ದಾನೋ ಏನು ಮಾಡಿದ್ದಾನೆ, ನಿಮ್ಗೆ ಆಗ್ತಿಲ್ವಲ್ಲ. ಆ ಯಾವ ಸಂಗತಿಗಳು ನಿಮ್ಮ ಮನಸ್ಸಿಗೆ ಹೋಗದೆ ಹೋದ್ರು ಬ್ರಹ್ಮ ದೊಡ್ಡವನು, ದೇವರು ದೊಡ್ಡವನು ಅಂತ ಉಪಾಸನೆ ಮಾಡಿ ಸಾಕು. ತುಂಬ ಚೆನ್ನಾಗಿದೆ. ಭಾಗವತದಲ್ಲಿ ಒಂದು ಶ್ಲೋಕ ಆಗಿದೆ, ಯಚ್ಚಕ್ತಯೋ ವದತಾಂ ವಾದಿನಾಂ ವೇ ವಿವಾದ ಸಂವಾದ ಭೂವೋ ಭವಂತಿ ಕುರ್ವಂತಿ ತೇಷಾಂ ಪುನರಾತ್ಮಮೋಹಂ ತಸ್ಮೈ ನಮೋ ಅನಂತ ಗುಣಾಯ ಭೂಮ್ನೆ ಅಂತ. ಯಚ್ಚಕ್ತಯ, ಯಾವ ಭಗವಂತನ ಶಕ್ತಿ ಸಾಮರ್ಥ್ಯಗಳು, ವದತಾಂ ವಾದಿನಾಂ, ತುಂಬ ದೊಡ್ಡ ದೊಡ್ಡ ವಾದಿಗಳಿಗೂ ಕೂಡ ವಿವಾದ ಸಂವಾದ ಭೂವೋ ಭವಂತಿ, ಅವರಿವ್ರ ನಡುವೆ ಪರಸ್ಪರ ಚರ್ಚೆನೆ ನಡೆದು ಅದಿನ್ನೂ ಬಗೆಹರಿದೇ ಇರುವಂತೆಯೇ ಇರಬಹುದು. ಮತ್ತೆ ಅವರಿಗೆ ಅದರಿಂದ ಕುರುವಂತೆ ದೇಶ ಪುನರಾತ್ಮಮೋಹಂ, ಅವರಿಗೆ ಅದರಿಂದ ಒಂದು ಮೋಹನೂ ಆಗಿರ್ಬೋದು. ಆದರೆ ತಸ್ಮೈ ನಮಃ ಅನಂತ ಗುಣಾಯ ಭೂಮ್ನೆ, ಆ ಅನಂತ ಗುಣನಾದ ಪರಮಾತ್ಮನ ಬಗ್ಗೆ ಉಪಾಸನೆ ಮಾಡಿದರೆ ಸಾಕು, ದೊಡ್ಡವನು ಅಂತ ಉಪಾಸನೆ ಮಾಡಿದರೆ ಸಾಕು ಅಂತ ಹೀಗೊಂದು ಶ್ಲೋಕನೂ ಇದೆ. ಅದಕ್ಕಾಗಿ ಆದಿವ್ಯಾಧಿ ಅಂತ ಅನ್ನೋದನ್ನು ನಾನು ಹೀಗೂ ವ್ಯಾಖ್ಯಾನ ಮಾಡ್ಕೊಂಡಿರ್ತೇನೆ ಅನೇಕ ಕಡೆ. ಮಾನಸಿಕ ವ್ಯಾಧಿ ಅನ್ನೋದನ್ನ ಹೀಗೊಂದು ಅರ್ಥ ಮಾಡ್ಕೊಂಡಿರ್ತೀನಿ. ಅದು ಯಾರಿಗೆ ಅಪೀಲ್ ಆಗ್ತದೋ ಆಗ ಅವರು ಅದು ಒಂದು ಅರ್ಥನೂ ಮಾಡ್ಕೋಬಹುದು. ಗುಣಾನಾಂ ಸ್ಮರಣಾಶಕ್ತೋ ಇದಾಯ್ತಲ್ಲ, ಸ್ಮರ್ತವ್ಯಂ ಇತ್ಯಾದಿ. ಅತ್ರ ವಿಷ್ಣು ಆದಾತ ಬ್ರಹ್ಮ ಇತ್ಯೇವಂ ಸೌತ್ರಕ್ರಮೇ ಅನುಸರ್ತವ್ಯ. ಆಚಾರ್ಯರು ಅಣುಭಾಷ್ಯದಲ್ಲಿ ಏನು ಮಾಡಬೇಕಿತ್ತು, ಸೂತ್ರದ ಕ್ರಮವನ್ನು ಅನುಸರಿಸಬೇಕಿತ್ತು. ಸೂತ್ರದ ಕ್ರಮ ಏನು, ಸೂತ್ರದ ಕ್ರಮ ನೋಡಿದ್ರೆ ಗೊತ್ತಾಗ್ತದೆ. ಈಗ ನಾವು 5ನೇ ಸೂತ್ರ ನೋಡ್ತಾ ಇದ್ದೇವೆ, ಬ್ರಹ್ಮ ಎಂಬುದಾಗಿ, ಬ್ರಹ್ಮದೃಷ್ಟಿಗೆ ಉತ್ಕರ್ಷಾತ್ ಅಂತ. ಇದರ ಹಿಂದೆ ನ ಪ್ರತೀಕೇನ ಹಿ ಸಹ ಅಂತ ಉಪಾಸನೆ ಬಂದಿದೆ. ನಾವು ಪ್ರತೀಕದಲ್ಲಿ ಉಪಾಸನೆ, ಪ್ರತೀಕ ಅಂತಲೇ ಉಪಾಸನೆ ಮಾಡಬಾರ್ದು ಅಂತ. ಅದ್ರ ಹಿಂದೆ 3ನೇ ಸೂತ್ರದಲ್ಲಿ ಆತ್ಮೇತಿ ತೂಪಗಚ್ಚಂತಿ ಗ್ರಾಹ್ಯ ಅಂತೇಳಿ ಆತನ ಬಗ್ಗೆ ಈ ಅವನನ್ನು ಆತ್ಮ ಅಂತ ಉಪಾಸನೆ ಮಾಡಬೇಕು ಅಂತ ಬಂದಿದೆ. ಹಾಗಾದ್ರೆ ಆತ್ಮ ಅಂತ ಮೊದಲು, ಬ್ರಹ್ಮ ಅಂತ ಆಮೇಲೆ ಬಂದಿರೋದು ಸೂತ್ರದಲ್ಲಿ. ಆದ್ರಿಂದ ಆತ್ಮ ಅಂತ ಮೊದಲು ಹೇಳಿ ಬ್ರಹ್ಮ ಅಂತ ಆಮೇಲೆ ಹೇಳಬೇಕಾಯ್ತು. ವಿಷ್ಣು ಆದಾತ ಬ್ರಹ್ಮ, ವಿಷ್ಣು ಅಂತ ಮೊದಲು, ಅವನು ಭಗವಂತನೇ. ಆದ್ರಿಂದ ಆದರೆ ವಿಷ್ಣು ಅಂದ್ರೆ ಪರಮಾತ್ಮನೇ, ಆದ್ರಿಂದ ಅವನ ಹೆಸರು ಮೊದಲು. ಆದಾತ ಅಂದ್ರೆ ಆತ್ಮ ಅಂತ ಅರ್ಥ, ಗೊತ್ತಿದೆ. ಮುಂದೆ ಬ್ರಹ್ಮ. ಹೀಗೆ ಸೂತ್ರದ ಕ್ರಮವನ್ನು ಅನುಸರಿಸಬೇಕಾಗಿದ್ದಲ್ಲಿ ಇಲ್ಲಿ ಏನ್ ಮಾಡಿದ್ದಾರೆ, ವಿಷ್ಣುರು ಬ್ರಹ್ಮ ತಥಾದಾತ, ಬ್ರಹ್ಮ ಮೊದಲು ತಗೊಂಡು ಆದಾತ ಅಂದ್ರೆ ಆತ್ಮ ಅಂತ ಆಮೇಲೆ ತಗೊಂಡಿದ್ದಾರೆ. ಇದ್ಯಾಕೆ ಈ ಥರ ಮಾಡಿದ್ದಾರೆ ಅಂದ್ರೆ, ಆತ್ಮತ್ವ ಉಪಾಸನಮಪಿ ಬ್ರಹ್ಮತ್ವಯುಕ್ತಮೇವ ಕಾರ್ಯಂ ಇತಿ ಸೂಚಯಿತು. ಆತ್ಮತ್ವದ ಉಪಾಸನೆಯನ್ನು ಕೂಡ ಬ್ರಹ್ಮತ್ವ ಉಪಾಸನೆ ಜೊತೆಗೇನೆ ಮಾಡಬೇಕು, ಇದನ್ನು ತೋರಿಸ್ಲಿಕ್ಕೋಸ್ಕರ ಆ ಥರ ಹೇಳಿದ್ದಾರೆ. ಆತ್ಮೇತ್ಯವ ಯದೋಪಾಸ ತದಾ ಬ್ರಹ್ಮತ್ವ ಸಂಯುತ ಕಾರ್ಯವ ಸರ್ವಥ ಅಂತ ಹೀಗೆ ಮಾತಿದೆ. ಇದನ್ನು ಗಮನಿಸಿದ್ರೆ ಅದು ಗೊತ್ತಾಗ್ತದೆ. ಈ ಶ್ಲೋಕ ಎಲ್ಲಿದೆ, ಅದು ಬ್ರಹ್ಮದೃಷ್ಟಿ ಉತ್ಕರ್ಷಾತ್ ಅನ್ನೋ ಸೂತ್ರದಲ್ಲೇ ಕೊನೆಗೆ ಈ ಶ್ಲೋಕ ಇದೆ. ಇತಿ ಬ್ರಹ್ಮತರ್ಕೆ ಅಂತ ನಾನು ಈಗಾಗಲೇ ಆ ಶ್ಲೋಕ ಓದಿದೆ. ಆತ್ಮ ಅಂತೇನು ಉಪಾಸನೆ ಮಾಡ್ತೇವಲ್ಲ,
ಆತ್ಮೋಪಾಸನೆಯಂತೆ ಬ್ರಹ್ಮೋಪಾಸನೆಯನ್ನು ಕೂಡ ಸರ್ವಥಾ ಪರಮಾತ್ಮನ ವಿಷಯದಲ್ಲಿ ಮಾಡಲೇಬೇಕು. ಬ್ರಹ್ಮ ಶಬ್ದ ಅದು ಉತ್ಕರ್ಷ ಎಂಬ ಅರ್ಥವನ್ನು ಹೇಳ್ತದೆ. ಆದ್ದರಿಂದ ಆತ್ಮತ್ವೋಪಾಸನೆ ಮತ್ತು ಬ್ರಹ್ಮತ್ವೋಪಾಸನೆ ಎರಡನ್ನೂ ಕೂಡ ಒಟ್ಟಿಗೆ ಮಾಡಬೇಕು. ಆ ಬ್ರಹ್ಮತ್ವೋಪಾಸನೆಯನ್ನು ಬಿಡಲೇಬಾರದು. ಬ್ರಹ್ಮತ್ವ ಅಂದರೆ ಪೂರ್ಣತ್ವ ಅಂತ ಅರ್ಥ. ಬ್ರಹ್ಮತ್ವ ಪೂರ್ಣತಾ ಪ್ರೋಕ್ತ ತದಸ್ಯ ಸ್ವತಃ ಇವತ್ತು. ಬ್ರಹ್ಮತ್ವ ಅನ್ನೋದು ಭಗವಂತನಿಗೆ ಸ್ವತಃನೇ ಇದೆ. ಸಹ ಬ್ರಹ್ಮಾತ್ಮ ಸಮುದ್ದಿಷ್ಟ. ಆದ್ರಿಂದ ಅವನನ್ನು ಬ್ರಹ್ಮಾತ್ಮ ಅಂತ ಉಪಾಸನೆ ಮಾಡಬೇಕು. ಅದನ್ನೇ ಬ್ರಹ್ಮತ್ವ ಸಂಯುತ ಅಂತ ಹೇಳಿದರು ನೋಡಿ ಇಲ್ಲಿ ಮೇಲೆ. ಆದ್ರಿಂದ ವಾಸುದೇವ ಸನಾತನ, ಪರಮಾತ್ಮನನ್ನು ಬ್ರಹ್ಮಾತ್ಮ ಅಂತ ಉಪಾಸನೆ ಮಾಡುವುದೇ ಸರ್ವಶ್ರೇಷ್ಠ. ಅತಯವ ದ್ವಯೋ ಸಮುಚ್ಚಯೇ ತಥಾ ಶಬ್ದ. ಸಮುಚ್ಚತೆ ಅಂತಿದೆ ಅಂತ ತಿದ್ಕೊಳ್ಳಿ. ದ್ವಯೋ ಸಮುಚ್ಚಯ, ಆತ್ಮ ಮತ್ತು ಬ್ರಹ್ಮ ಇವೆರಡನ್ನು ಒಟ್ಟಿಗೆ ಸಮುಚ್ಚಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ವಿಷ್ಣುರ್ ಬ್ರಹ್ಮ ತಥಾ ಆದಾತ ಅಂತ ಈ ಆಚಾರ್ಯ ಹೇಳಿದ್ದಾರೆ. ವಿಷ್ಣುವನ್ನ ಬ್ರಹ್ಮ ಮತ್ತು ತಥಾ, ಅಲ್ಲಿ ಬ್ರಹ್ಮ ಮತ್ತು ಆತ್ಮ, ಮತ್ತು ಅನ್ನೋದು ತಥಾ, ಬ್ರಹ್ಮ ಮತ್ತು ಆತ್ಮ ಎಂಬುದಾಗಿ ಉಪಾಸನೆ ಮಾಡಬೇಕು ಅಂತ ತೋರಿಸಿಕೊಟ್ಟಿದ್ದಾರೆ.